ಸೊ ಗೆಳೆಯರೆ, 2025ರಲ್ಲಿ ಅಮೆರಿಕಾದಿಂದ ಭಾರತಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸುದ್ದಿ ಬಂದಿದೆ. ನಾವೆಲ್ಲರೂ ನೋಡ್ತಾ ಇರುವಂತೆ 2024ರ ಕೊನೆಯ ತಿಂಗಳಲ್ಲಿ ಭಾರತದ ಮೇಲೆ ಈ ಅಮೆರಿಕ ಅನಗತ್ಯ ಒತ್ತಡ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇತ್ತು. ಹೆಂಗಂದ್ರೆ ಈ ಅಮೆರಿಕವು ಕೆಲವು ಭಾರತೀಯ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಹಾಗೆ ತೋಡ್ತಾ ಇತ್ತು. ಕೆಲವು ರಕ್ಷಣಾ ಒಪ್ಪಂದಗಳಿಗೆ ಅಮೆರಿಕ ಅಂತಿಮ ಒಪ್ಪಿಗೆಯನ್ನು ಕೂಡ ಕೊಡಲಿಲ್ಲ. ಆದರೆ 2025ರಲ್ಲಿ ಇದೇ ಅಮೆರಿಕ ಭಾರತದ ಮುಂದೆ ಬಹಳ ನಮ್ರತೆಯಿಂದ ಘೋಷಣೆ ಮಾಡಿರುವಂತಹದ್ದು ಭಾರತಕ್ಕಾಗಿ 2025ರಲ್ಲಿನ ಅಮೆರಿಕದ ಎಲ್ಲಕ್ಕಿಂತ ದೊಡ್ಡ ಘೋಷಣೆಯಾಗಿರಲಿದೆ. ಆಕ್ಚುಲಿ ಭಾರತ ಮತ್ತು ಅಮೆರಿಕದ ನಡುವೆ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಟಿವ್ ಅಂದರೆ ನಾಗರಿಕ ಪರಮಾಣು ಸಹಕಾರವನ್ನ ಉತ್ತೇಜಿಸುವುದಕ್ಕಾಗಿ ಅಮೆರಿಕ ಘೋಷಿಸಿದೆ. ಹಾಗೂ ಅಮೆರಿಕದ ಈ ಘೋಷಣೆಯು ಅಂತ ಸಣ್ಣ ಘೋಷಣೆಯನ್ನಲ್ಲ. ಯಾಕಂದ್ರೆ ಈ ಅಮೆರಿಕ ಭಾರತ ಮತ್ತು ಅಮೆರಿಕದ ನಡುವಿನ ಸಿವಿಲ್ ನ್ಯೂಕ್ಲಿಯರ್ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಂತೆ ಇತಿಹಾಸದಲ್ಲಿನ ಎಲ್ಲ ಹಳೆಯ ನಿರ್ಬಂಧಗಳನ್ನು ತೆಗೆದುಹಾಕುವುದಾಗಿ ಘೋಷಿಸಿದೆ. ಭಾರತ ಪರಮಾಣು ರಾಷ್ಟ್ರವಾದಾಗಿನಿಂದಲೂ ತಕರಾರು ತೆಗೆದಿರುವ ಅಮೆರಿಕವು ಭಾರತದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸಿತ್ತು. 2007ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಜಾರ್ಜ್ ಡಬ್ಲ್ಯೂ ಬುಷ್ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರೂ ಸಹ ಪರಮಾಣು ಕುರಿತು ಈ ಅಮೆರಿಕದ ನಿರ್ಬಂಧಗಳು ಭಾರತ ಮೇಲೆ ಇದ್ದವು. ಆದರೆ ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕಾರ್ಯದಿಂದ ಭಾರತದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಮೇಲಿಂದಲೂ ತೆಗೆದುಹಾಕಲಾಗುತ್ತದೆ. ಇದರೊಂದಿಗೆ ಭಾರತದ ಪರಮಾಣು ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ವಿಶ್ವದ ಇತರೆ ರಾಷ್ಟ್ರಗಳ ಪರಮಾಣು ಸಂಸ್ಥೆಗಳೊಂದಿಗೆ ವ್ಯವಹಾರ ನಡೆಸಬಹುದಾಗಿದೆ. ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಕ್ ಸುಲಿವಾನ್ ಅವರೇ ಭಾರತಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ಭಾರತವನ್ನ ಪರಮಾಣು ಶಕ್ತಿ ಸಹಕಾರಕ್ಕೆ ಅಡ್ಡಿಯಾಗಿರುವ ಮತ್ತು ಅಮೆರಿಕದ ನಡುವೆ ತಡೆಗೋಡೆಯಾಗಿ ನಿಂತಿರುವ ಎಲ್ಲ ದೀರ್ಘಕಾಲೀನ ನಿಯಮಗಳು ಮತ್ತು ನಿರ್ಬಂಧಗಳನ್ನು ತೆಗೆದುಹಾಕಲು ಯುನೈಟೆಡ್ ಸ್ಟೇಟ್ಸ್ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಅನ್ನೋದನ್ನು ಘೋಷಿಸಿದರು. ಇದರ ನಂತರ ಭಾರತ ಮತ್ತು ಅಮೆರಿಕ ನಡುವಿನ ಪರಮಾಣು ಶಕ್ತಿ ಸಹಕಾರವನ್ನು ಬಲಪಡಿಸಲು ಹಲವು ಆಯ್ಕೆಗಳು ತೆಗೆದುಕೊಳ್ಳುತ್ತವೆ ಅನ್ನೋದನ್ನು ಅಮೆರಿಕ ಹೇಳಿಕೊಂಡಿದೆ. ಅಮೆರಿಕದ ಹಳೆಯ ನಿರ್ಬಂಧಗಳು ಮತ್ತು ಹಳೆಯ ನಿಯಮಗಳ ನಿಬಂಧನೆಗಳಿಂದಾಗಿ ಇಲ್ಲಿಯವರೆಗೆ ಅಮೆರಿಕದ ಕಂಪನಿಗಳು ಭಾರತದ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಹಕಾರವು ಬಲಗೊಳ್ಳಲಿದೆ. ಸೊ ಬನ್ನಿ, ಈಗ ಭಾರತಕ್ಕೆ ಸಂಬಂಧಿಸಿದಂತೆ ಅಮೆರಿಕವು ಇದ್ದಕ್ಕಿದ್ದಂತೆ ಯಾಕೆ ಇಂಥ ಘೋಷಣೆ ಮಾಡಿತ್ತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಅಮೆರಿಕ ಬಾಗುವುದರ ಹಿಂದಿನ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಂದರೆ ರಷ್ಯಾ ಆಗಿದೆ. ಅಮೆರಿಕವು ಗಮನಿಸ್ತಾ ಇತ್ತು ಭಾರತ ತನ್ನ ಇಂಧನದ ಅಗತ್ಯಗಳಿಗಾಗಿ ರಷ್ಯಾದೊಂದಿಗೆ ಕಲ್ಲಿದ್ದಲು, ತೈಲ ಮತ್ತು ಗ್ಯಾಸ್ ಖರೀದಿಯನ್ನ ಹೆಚ್ಚಿಸುತ್ತಿದೆ ಅಂತ. ಇದರ ಹೊರತಾಗಿ ರಷ್ಯಾ ಸಣ್ಣ ಸಣ್ಣ ಫ್ಲೋಟಿಂಗ್ ಮರೈನ್ ಎನರ್ಜಿ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅನ್ನ ಭಾರತಕ್ಕೆ ಪ್ರಸ್ತಾಪಿಸಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಪರಮಾಣು ಶಕ್ತಿಯ ಆಯ್ಕೆಯನ್ನ ಅಮೆರಿಕ ಕೊಡದಿದ್ರೆ ಇಲ್ಲಿಯೂ ರಷ್ಯಾ ಮತ್ತು ಭಾರತದ ಸ್ನೇಹ ಗಟ್ಟಿಯಾಗ್ತದೆ ಅನ್ನೋದು ಈ ಅಮೆರಿಕ ಭಾವಿಸ್ತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕವು ಎಲ್ಲೋ ಒಂದ್ ಕಡೆ ಭಾರತದೊಳಗೆ ರಷ್ಯಾದ ಶಕ್ತಿಯ ಪ್ರಭಾವವನ್ನು ತಡೆಯಲು ಭಾರತಕ್ಕೆ ತನ್ನ ಪರಮಾಣು ಶಕ್ತಿಯ ಬಾಗಿಲು ತೆರೆಯಲು ನಿರ್ಧರಿಸಿದೆ. ಹಾಗೂ ಇದು ಮೋದಿ ಸರ್ಕಾರದ ಎಲ್ಲಕ್ಕಿಂತ ದೊಡ್ಡ ಯಶಸ್ಸು ಆಗಿದೆ. ಯಾಕಂದ್ರೆ ಭಾರತವು ರಷ್ಯಾದ ಇಂಧನವನ್ನು ಖರೀದಿಸುವುದನ್ನು ನಿಲ್ಲಿಸಲಿಲ್ಲ. ಹಾಗೂ ಒತ್ತಡದಲ್ಲಿ ಅಮೆರಿಕ ಸ್ವತಃ ತನ್ನ ನಿಯಮಗಳನ್ನು ಮುರಿಯಬೇಕಾಯಿತು. ಅಮೆರಿಕವು ತನ್ನ ನಿರ್ಬಂಧಗಳನ್ನು ತೆಗೆದು ಹಾಕಿದೆ ಅಂದ್ರೆ ಭಾರತ ಒಂದು ಯುಗವನ್ನು ಪ್ರಾರಂಭಿಸಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇದು ಭಾರತದಾದ್ಯಂತ ಹೊಸ ಅವಕಾಶಗಳ ಮತ್ತು ಹೊಸ ಸವಾಲುಗಳ ಹೊಸ ಅಧ್ಯಾಯವಾಗಬಹುದು. ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.